ಮಂಗಳೂರು ಬಂದರಿನಿಂದ ಇನ್ನು ಮುಂದೆ ದಿನದ 24 ಗಂಟೆ ಕಲ್ಲಿದ್ದಲು ಲೋಡ್ ಮಾಡಬೇಕೆಂದು ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಮಾಡಿದ್ದೇವೆ. ಆದಷ್ಟು ಬೇಗ 24 ಗಂಟೆ ಲೋಡಿಂಗ್ ಮಾಡುವ ಭರವಸೆಯನ್ನ ಅಧಿಕಾರಿಗಳು ನೀಡಿರುತ್ತಾರೆ. ಹೀಗೆ ಮಾಡುವುದರಿಂದ ಮಂಗಳೂರಿನಲ್ಲಿ ಆಗುವಂತಹ ಟ್ರಾಫಿಕ್ನ ಸಮಸ್ಯೆಯನ್ನ ಪರಿಹರಿಸಬಹುದಾಗಿದೆ. ಪೊಲೀಸ್ ಇಲಾಖೆಯು ತಮ್ಮ ಬೇಡಿಕೆಯನ್ನ ಒಪ್ಪಿಕೊಂಡಿರುತ್ತಾರೆ. ಇನ್ನು ಮಂಗಳೂರು ಬಂದರಿನ ಕೆಕೆ ಗೇಟ್ ಬಳಿ ಇರುವ ಪಾರ್ಕಿಂಗ್ ಎನ್ಎಂಪಿಟಿ ಖಾಸಗಿ ಸಂಸ್ಥೆಗೆ ಗುತ್ತಿಗೆ ನೀಡಿರುವುದನ್ನು ನಾವು ವಿರೋಧಿಸುತ್ತಿದ್ದೇವೆ. ದಿನದ 24 ಗಂಟೆಗೆ 200 ರೂಪಾಯಿ ಪ್ಲಸ್ ಜಿಎಸ್ಟಿ ಹಾಗೂ ಲೋಡ್ ಮಾಡಿ ಬಂದ ನಂತರ ಮತ್ತೆ 100 ರೂಪಾಯಿ ಪ್ಲಸ್ ಜಿಎಸ್ಟಿಯನ್ನ ಫಾಸ್ಟ್ ಮೂಲಕ ಕಟ್ಟಿಕೊಳ್ಳುತ್ತಿದ್ದಾರೆ. ಇದನ್ನ ವಿರೋಧಿಸಿ ದಕ್ಷಿಣ ಕನ್ನಡ ಟ್ರಕ್ ಅಸೋಸಿಯೇಷನ್ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಗೆ ರದ್ದುಪಡಿಸಬೇಕೆಂದು ಈ ಪತ್ರದ ಮುಖಾಂತರ ಮನವಿಯನ್ನ ಮಾಡಿರುತ್ತೇವೆ. ಇನ್ನು ಈ ವಿಷಯದ ಬಗ್ಗೆಯೂ ಎಸಿಪಿ ಆಫೀಸ್ ಪಣಂಬೂರಿನಲ್ಲಿ ಎನ್ಎಂಪಿಟಿ ಅಧಿಕಾರಿಗಳು, ಜೆಎಸ್ಡಬ್ಲ್ಯೂ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಿರುತ್ತೇವೆ. 1 ವಾರಗಳ ಒಳಗಡೆ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ಭರವಸೆಯನ್ನ ನೀಡಿರುತ್ತಾರೆ. ಇನ್ನು ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ದಕ್ಷಿಣ ಕನ್ನಡ ಟ್ರಕ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಡಿಸೋಜರ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ಇವತ್ತು ಒಂದು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಮಂಗಳೂರಿನಲ್ಲಿ ಎನ್ಎಂಪಿಟಿಯಲ್ಲಿ ಇರುವಂಥ ಒಂದು ಸುಮಾರು 5 ಎಕರೆಯಷ್ಟು ಜಾಗನ ಕಾಂಕ್ರೀಟ್ಕರಣ ಮಾಡಿದ್ದು, ಆ ಕಾಂಕ್ರೀಟ್ಕರಣ ಮಾಡಿದ ನಂತರ ಅದನ್ನು ದಕ್ಷಿಣ ಕನ್ನಡ ಟ್ರಕ್ ಮಾಲಕರ ಸಂಘದವರಿಗೆ ಅದನ್ನು ಕೊಡ್ತೇವೆ, ಅದನ್ನು ನೀವು ಕಾರ್ಯನಿರ್ವಹಣೆ ಮಾಡಬೇಕಂತ ಹೇಳಿ ಇವತ್ತು ಅದನ್ನು ಒಂದು ಪ್ರೈವೇಟ್ ಕಂಪನಿಗೆ ಟೆಂಡರ್ ಮಾಡಿ ಅದನ್ನು ಅಲ್ಲಿಗೆ ಬರುವಂಥ ಲೋಡಿಂಗಿಗೆ ಬರುವಂಥ ಈ ಲಾರಿಯವರಿಗೆ ಇವರು 12 ಗಂಟೆಗೆ 100 ರೂಪಾಯಿ ಹಾಗೂ 24 ಗಂಟೆಗೆ 200 ರೂಪಾಯಿಯನ್ನು ಚಾರ್ಜ್ ಮಾಡಿ ಜೊತೆಯಲ್ಲಿ ಅದಕ್ಕೆ 18% GST ಕೊಡ್ತಾ ಇದ್ದಾರೆ. ಇದು ಒಂದು. ಅದರಲ್ಲಿ ಒಳಗಡೆ ಕೆಲವು ಫೆಸಿಲಿಟೀಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಬೇಸಿಕ್ ಎಮ್ಯುನಿಟೀಸ್ ಅಂತೇಳಿ ಟಾಯ್ಲೆಟ್ ಇರ್ಬೋದು, ಅಥವಾ ನಮ್ಮ ರಿಪೇರಿ ಮಾಡುವಂಥ ಗಾಡಿಗಳಿಗೆ ಟೈರ್ ಅಂಗಡಿ ಇರ್ಬೋದು, ಅಥವಾ ಪಂಚರ್ ಶಾಪ್, ಆ ಥರ ಚಿಕ್ಕ ಚಿಕ್ಕ ಅಂಗಡಿಗಳಿಗಿದೆ, ಅವರಿಗೂ ಕೂಡ ಅವರು ಚಾರ್ಜ್ ಮಾಡ್ತಾರೆ. ಜೊತೆಯಲ್ಲಿ ನಮ್ಮ ಚಾಲಕರುಗಳು 200 ರೂಪಾಯಿ ಅದಕ್ಕೆ ಪಾರ್ಕಿಂಗ್ ಕೊಟ್ಟು ಅದಕ್ಕೆ GST ಜೊತೆಯಲ್ಲಿ ಯೂಸ್ ಮಾಡುವಂಥ ಒಂದು ಟಾಯ್ಲೆಟ್ ವಾಶ್ರೂಮಿಗೂ ಕೂಡ ಚಾರ್ಜ್, ಅಂದರೆ ಪೇ ಆ್ಯಂಡ್ ಯೂಸ್ ಅಂತ ಒಂದು ಸಿಸ್ಟಮನ್ನು ಕೂಡ ಅದರಲ್ಲಿ ಒಳಗಡೆ ಅಳವಡಿಸಿದ್ದಾರೆ. ಇದರ ವಿರುದ್ಧವಾಗಿ ನಾವು 1 ವಾರ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂಗಳೂರು ಕಮಿಷನರ್ ಅವರಿಗೆ ಪತ್ರ ಬರೆದು ಇದಕ್ಕೆ ಕೂಡಲೇ ತಾವುಗಳು ಇದಕ್ಕೆ ಸರಿಯಾದ ಸೂಕ್ತ ಕ್ರಮವನ್ನು ತಗೋಬೇಕಂತ ಹೇಳಿದಾಗ ನಿನ್ನೆ ಸಾಯಂಕಾಲ ದಿವಸ ನಮಗೆ ACP ಆಫೀಸಲ್ಲಿ ನಿನ್ನೆ ಒಂದು ಮೀಟಿಂಗನ್ನು ಕರೆಸಿ ಅದರಲ್ಲಿ ಚರ್ಚೆ ಮಾಡಿದ್ದೇವೆ. ಹಾಗೂ ಆ ಚರ್ಚೆಯಲ್ಲಿ ನಾವು ಅವರಿಗೆ ಹೇಳಿದ್ದೇವೆ, ಈ ಟರ್ಮಿನಲನ್ನು ಕೂಡಲೇ ಅವರಿಗೆ ಪ್ರೈವೇಟ್ ಕಂಪನಿಗೆ ಕೊಟ್ಟಂಥ ಟರ್ಮಿನಲನ್ನು ಕೂಡಲೇ ಹಿಂದಕ್ಕೆ ತಗೊಂಡು ಅದನ್ನು ದಕ್ಷಿಣ ಕನ್ನಡ ಟ್ರಕ್ ಮಾಲಕ ಸಂಘದ ಕಡೆಗೆ ಕೊಟ್ಟು ಅದನ್ನು ನಡೆಸುವ ಥರ ನಮಗೆ ನೀವು ಮಾಡಿಕೊಡ್ಬೇಕಂತ ಹೇಳಿದ್ದೇವೆ. ನಂತರ ಮಾತನಾಡಿದ ಸಲಹೆಗಾರರಾದ BS ಚಂದ್ರೂರವರು ಈ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಿ ಎಲ್ಲ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆಗೂ ಕೂಡ ಸೂಕ್ತ ಪರಿಹಾರ ದೊರೆತಂತಾಗುತ್ತದೆ ಎಂದು ಹೇಳಿದರು. ಮಾಲಕರ ಸಂಘದ ಸದಸ್ಯರುಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯದ ಬಗ್ಗೆ ನಿನ್ನೆ ಮಾತುಕತೆ ನಡೆದಿದೆ. ಮಾತುಕತೆಯಲ್ಲಿ ಸಾರಿಗೆ ಇಲಾಖೆ, NMPT ಮತ್ತು ನಮ್ಮ JSW ಮತ್ತು ಪೊಲೀಸ್ ಇಲಾಖೆಯ ಮಧ್ಯದಲ್ಲಿ ನಡೆಯತಕ್ಕಂಥ ಮಾತುಕತೆಯಿಂದ ನಮಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತಕ್ಕಂಥ ಭರವಸೆ ಬಂದಿದೆ. ಇವತ್ತು ಪ್ರೊಸೀಡಿಂಗ್ಸ್ ಆಗ್ತಿದೆ, ಮತ್ತೆ 1 ವಾರ ಬಿಟ್ಟು ಪುನಃ ಮೀಟಿಂಗ್ ಕರೀತೀವಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಆ ಟ್ರಕ್ ಟರ್ಮಿನಲ್ ನಮ್ಮದಾಗಲಿಕ್ಕೆ ನಾವು ಆಶಯ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಸಹಮತಿ ವ್ಯಕ್ತಪಡಿಸಿದೆ. ಈ ಮುಖಾಂತರ ನಮ್ಮ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಟ್ರಕ್ ಮಾಲಕರ ಸಂಘದ ಅಧ್ಯಕ್ಷ ಸುಶಾಂತ್ ಶೆಟ್ಟಿಯವರು ಸಹ ಮಾತನಾಡಿ ತಮ್ಮ ಈ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಶೀಘ್ರವಾಗಿ ಈಡೇರಿಸುವಂತೆ ಒತ್ತಾಯಿಸಿ ಮಾಧ್ಯಮದವರೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ಸೊ ಇದನ್ನು ನಾವು ನಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಇದರ ಪ್ರಕಾರ ನಿನ್ನೆ ನಮಗೆ ACP ಆಫೀಸಲ್ಲಿ ಮೀಟಿಂಗನ್ನು ನಡೆಸಲಾಗಿತ್ತು. ಆ ಮೀಟಿಂಗ್ನಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಂಗಳೂರಿನಲ್ಲಿ ಒಂದು ಸುಸಜ್ಜಿತವಾದ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡಲು, ಅಥವಾ ಈಗ ಏನು NMPTಯಲ್ಲಿ ಎಕ್ಸಿಸ್ಟಿಂಗ್ ಇದೆ ಆ ಟ್ರಕ್ ಟರ್ಮಿನಲ್ ಕೂಡ ನಮ್ಮ ಅಸೋಸಿಯೇಷನ್ನ ಮುಖಾಂತರ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಲ್ಲದೆ ಬಹುದೊಡ್ಡ ಸಮಸ್ಯೆ ಆಗಿದ್ದು ನಮಗೆ 24 ಅವರ್ಸ್ ಲೋಡಿಂಗ್. ಎಲ್ಲ ಭಾರತ ದೇಶದ ಎಲ್ಲ ಪೋರ್ಟ್ಗಳಲ್ಲಿ 24 ಅವರ್ಸ್ ಲೋಡಿಂಗ್ ಇದೆ. ಬಟ್ ನಮ್ಮ ಮಂಗಳೂರಲ್ಲಿ ಮಾತ್ರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಾತ್ರ ಈ ಲೋಡಿಂಗ್ನ ವ್ಯವಸ್ಥೆ ಇತ್ತು. ಇದನ್ನು 24 ಗಂಟೆ ಮಾಡಿಕೊಟ್ಟಲ್ಲಿ ಎಲ್ಲ ಲಾರಿಯವರಿಗೂ ಕೂಡ ಇದರಿಂದ ತುಂಬ ಒಳ್ಳೆಯದಾಗ್ತದೆ. ಹಾಗೆಯೇ ಮಂಗಳೂರಿನಲ್ಲಿ ಅನುಭವಿಸ್ತಿರುವ ಟ್ರಾಫಿಕ್ ಸಮಸ್ಯೆ, ಸಂಜೆ 4-5 ಗಂಟೆ ನಂತರ ಇರುವ ಟ್ರಾಫಿಕ್ ಸಮಸ್ಯೆ ಕೂಡ ಇದರಲ್ಲಿ ಪರಿಹಾರ ಆಗ್ತದೆ. ಸೊ ಇದು ನಮ್ಮ ಅಸೋಸಿಯೇಷನ್ನ ಕಡೆಯಿಂದ ನಾವು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.